ಅರ್ಧ ಶತಕ ಬಾರಿಸಿದೆ ಹರಿಯಾಣದಲ್ಲಿ ಬಿಜೆಪಿ ಬರೋಬ್ಬರಿ 50 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಹಾಫ್ ಸೆಂಚುರಿ ಕಳೆದ ಸರಿಗಿಂತ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೇವೆ 33 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ INLD 2 ಮತ್ತೆ ಇತರೆ 5 ಕ್ಷೇತ್ರಗಳಲ್ಲಿ ಮುನ್ನಡೆ 50ರ ಗಡಿಯನ್ನ ತಲುಪಿದೆ ಬಿಜೆಪಿ 50ಅನ್ನು ಮುಟ್ಟಿದೆ ಹಾಫ್ ಸೆಂಚುರಿ ಬಾರಿಸಿದೆ ರಂಗನಾಥ್ ಬಹುಶಃ ಹರಿಯಾಣ ಮತ್ತೆ ಕಾಶ್ಮೀರ ಮತ್ತೆ ಎರಡನ್ನೂ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಕಾಶ್ಮೀರದ ಬಗ್ಗೆ ಬಹುಶಃ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೆಲವರು ಹೇಳ್ತಾ ಇರುವಂಥ ಮತ್ತು ನಾವು ಅಲ್ಲಿ ಗೆದ್ದಿದ್ದೀವಿ ಅಂದ್ರೆ ಕಾಂಗ್ರೆಸ್ನವರವಾದ ನಾವು ಅಲ್ಲಿ ಗೆದ್ದಿದ್ದೀವಿ ಒಂದು ನಿಮಿಷ ಪ್ರಮೋದ್ ಬರ್ತಾ ಇದೆ ಚುನಾವಣಾ ಪ್ರಚಾರದ ವೇಳೆ ಮೋದಿ ಮೂಡಾ ಬಗ್ಗೆ ಹೇಳಿದ್ರು ಈ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಚುನಾವಣೆಯಲ್ಲಿ ಮೋದಿ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು ಕರ್ನಾಟಕದ ವಿಚಾರವನ್ನ ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಪದೇ ಪದೇ ಮಾತನಾಡಿದಂಥ ಎಫೆಕ್ಟ್ ಆಗಿದೆ ಅಂತ ಕೋಳಿವಾಡ ಈಗ ಹೇಳಿದ್ದಾರೆ ಕೋಳಿವಾಡ ಮೊನ್ನೆಷ್ಟೇ ಇದೇ ವಿಚಾರವನ್ನ ಮಾತನಾಡಿದ್ರು ಪೂರ್ಣ ಪ್ರಮಾಣದ ಫಲಿತಾಂಶ ಬಂದಿಲ್ಲ ಆದರೆ ಎಫೆಕ್ಟ್ ಆಗಿದೆ ಈ ವಿಚಾರಗಳು ಹರಿಯಾಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ವಿಚಾರ ಇದೆ ಕರ್ನಾಟಕದ ಮೂಡಾ ಪ್ರಕರಣ ಏನಿದೆ ಹರಿಯಾಣದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡಿದೆ ಸಿಎಂ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಅವ್ರಿಗೆ ಬಿಡೋದು ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಖಾರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ದಟ್ ಪರ್ಸನ್ ಮೇ ಬಿ ಇನ್ ದ ಪಾರ್ಟಿ or may not be in the party, but it will affect the party, not the individual ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ men may come and men may go, I go forever, party will go forever. ನೋಟಿಸ್ ಏನಾದ್ರು ಕೊಟ್ಟಿದ್ರಾ ಸರ್ ತಮಗೆ ಯಾವ ನೋಟಿಸ್ ಎದಕ್ಕೆ ಕೊಡ್ತಾರೆ ನೋಟಿಸ್ ಅಲ್ಲ ನೀವೇ ನೋಟಿಸ್ ಕೊಡೋ ಸಮಿತಿಯಲ್ಲಿ ಇದ್ದೀರಿ ಸರ್ ನೋಟಿಸ್ ಎದಕ್ಕೆ ಕೊಡ್ತಾರೆ ಅಂತೆ ಅಲ್ಲ ಎಐಸಿಸಿ ನಾಯಕರು ಎದ್ರ ಸಲುವಾಗಿ ಕೊಡ್ತಾರೆ ನೋಟಿಸು ಕಾಂಗ್ರೆಸ್ ನಾಯಕರು ನಿಮ್ಮ ಪಕ್ಷದ ನಾಯಕರು ಹೇಳಿದ್ರು ಕೋಳಿವಾಡ ಸೀನಿಯರ್ ಅವ್ರಿಗೇನು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ನೋಟಿಸ್ ಯಾವ ಕಾರಣದಿಂದ ಕೊಡ್ತಾರೆ ನೋಟಿಸ್ ಯಾವಾಗ ಕೊಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು ನಂದೇನು ಇದು ಕೊಡ್ತಾರೆ ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು ಏನಿದೆ ಕೋಳಿವಾಡ ಹಿಂದೆ ಮಾತಾಡಿದಂಥ ಸಂದರ್ಭದಲ್ಲಿ ಕೋಳಿ ಕೂಗಿದ್ರೆ ಬೆಳಕಾಗುತ್ತೆ ಅನ್ನೋ ರೀತಿನೆಲ್ಲ ಮಾತಾಡಬಾರ್ದು ಅಂತ ಕಾಂಗ್ರೆಸ್ ನಾಯಕರೆಲ್ಲ ಮುಗಿಬಿದ್ದಿದ್ರು ಈಗ ಅದೇ ಕೋಳಿವಾಡ ಮತ್ತೊಂದು ಸರಿ ಅದೇ ಮಾತನ್ನು ಪುನರುಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ಅವರು ಖರ್ಗೆ ಅವರ ಮಾತನ್ನು ಕೋಟ್ ಮಾಡೋದ್ರ ಮುಖಾಂತರ ನಾನು ಹೇಳಿದ್ದು ಸರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ರವಿಕುಮಾರ್ ನೋಡಿ ಕೋಳಿವಾಡ ಅವ್ರು ಏನು ಹೇಳಿದ್ದಾರೆ ಬಹಳ ಸರಿಯಾಗಿ ಹೇಳಿದ್ದಾರೆ ಇನ್ನೂ ಸರಿ ನೋಡ್ಬೇಡ ಅವ್ರ ಸ್ಟೇಟ್ಮೆಂಟ್ ಕೋಳಿವಾಡ ಕರ್ನಾಟಕದ ಇದು ಮಾಡಿದೆ ಹಿಂಗೆ ಅದು ಇಫೆಕ್ಟ್ ಆಯ್ತು ಆ ಇಫೆಕ್ಟ್ ಏನಾರ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ರಿಸಲ್ಟ್ ಏನಾಗುತ್ತೆ ಗೊತ್ತಿಲ್ಲ ಎಫೆಕ್ಟ್ ಆಗಿದೆ ಅಂತ ನಾವು ಹೇಳಿದ್ದೀವಿ ಮುಜುಗರ ಆಗಿದೆ ಪಾರ್ಟಿ ಇಲ್ಲ ತಾವೆಲ್ಲ ಬಂದಿರಪ್ಪ ಥ್ಯಾಂಕ್ಸು ಕರೆದಾಕ್ಷಣ ವೆರಿ ಥ್ಯಾಂಕ್ಸ್ ನಾ ಏನು ಹೇಳಿದೆ ಅಂತ ಬರೀರಿ ನನಗೇನಿಲ್ಲ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತ ಮತ್ತು ಸ್ಪೀಕರ್ ಆಗಿ ಕೆಲಸ ಮಾಡಿದಂತ ಅನೇಕ ಸರಿ MLA ಸೀಟ್ ಗೆದ್ದಿದ್ದಾರೆ ರಾಣೆಬೆನ್ನೂರಿನಲ್ಲಿ ಅಂತ ಹಿರಿಯ ನಾಯಕರು ಮೂಡ ಎಫೆಕ್ಟ್ ಮಾಡಿದೆ ಅನ್ನೋಂಥದ್ದನ್ನು ಹೇಳಿದ್ರೆ ಖಂಡಿತ ಎಫೆಕ್ಟ್ ಮಾಡಿದೆ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂದ್ರೆ ಕರಪ್ಷನ್ ಅಂದ್ರೆ ಕಾಂಗ್ರೆಸ್ ಅನ್ನುವಂಥದ್ದು ಜನಕ್ಕೆ ಗೊತ್ತಿದೆ ಹಾಗಾಗಿ ಕಾಂಗ್ರೆಸ್ ಮತ್ತೆ ಬರೋದು ಬೇಡ ಅಂತೇಳಿ ಹರಿಯಾಣದ ಜನ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಈ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ 40% ಆರೋಪ ಮಾಡಿದ್ರು ಇದೇ ಕಾಂಗ್ರೆಸ್ನವರು ಎಷ್ಟು ಪರ್ಸೆಂಟ್ ಕೊಡ್ತಾ ಇರ್ತಾವು ಈಗ ಅವ್ರು ಆರೋಪ ಮಾಡಿದ್ರು ಇದು ಮೂಡ ಅವರು ಪ್ರಚಾರನೂ ಕೂಡ ಮಾಡಿದ್ರು ಹರಿಯಾಣದಲ್ಲಿ ಏನಾಯ್ತು ಅದಕ್ಕೆ ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಆಗಿತ್ತು ಏನು ಉತ್ತರ ಕೊಟ್ಟರು ಜನ ಕಾಂಗ್ರೆಸ್ ಅನ್ನ ಸೋಲಿಸಿ ಬಿಜೆಪಿನ ಅಧಿಕಾರಕ್ಕೆ ತಂದಿದ್ರು ಹೀಗೆ ಯಾವ್ಯಾವಾಗ ಕಾಂಗ್ರೆಸ್ಸು ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಭ್ರಷ್ಟಾಚಾರ ಮಿತಿ ಮೀರುತ್ತೆ ಕರ್ನಾಟಕದ ತೆಗೆದುಕೊಳ್ಳಿ ಏನ್ ಕಮ್ಮಿ ಭ್ರಷ್ಟಾಚಾರ ನಡೀತಿರೋದು ಈಗ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಭ್ರಷ್ಟಾಚಾರ ಯಾವುದೇ ಇಲಾಖೆನಲ್ಲಿ ಹೋಗಿ ಕೇಳಿದ್ರು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲೂ ಬರೋ ದಿನಗಳಲ್ಲಿ ಉತ್ತರವನ್ನ ಕೊಡ್ತಾರೆ ಜನ ಶಿವಕುಮಾರ್ ಅವರೇ ಈಗ ಕೋಳಿವಾಡ ಅವರ ಸ್ಟೇಟ್ಮೆಂಟ್ ತಾವು ಕೂಡ ಕೇಳಿಸ್ಕೊಂಡಿರ್ಬೋದು ಕೋಳಿವಾಡ ನೇರವಾಗಿನೇ ಹೇಳ್ತಾರೆ ಬಹುಶಃ ಈ ಹರಿಯಾಣ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಕೆಲವೊಂದು ಕಡೆ ಕಂಪನ ಸೃಷ್ಟಿ ಮಾಡುತ್ತಾ ರಾಜಕೀಯದ ಮೇಲೂ ಕೂಡ ಪವರ್ ಸೆಂಟರ್ ಮೇಲೂ ಕೂಡ ಇಲ್ಲಿನ ಕಾಂಗ್ರೆಸ್ ಮನೆಯೊಳಗಿಂದ ಪವರ್ ಪಾಲಿಟಿಕ್ಸ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ಸುತ್ತೆ ಯಾಕೆಂದರೆ ಈ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದಕ್ಕೆ ರಿಯಾಕ್ಷನ್ಸ್ಗಳು ಕೂಡ ಆಗುವಂಥ ಸಾಧ್ಯತೆ ಇದೆ ಹೌದು ಅದಕ್ಕೆ ಮೊದಲು ಪ್ರಮೋದ್ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ
ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಬಿಜೆಪಿಯವರು ಅದ್ರ 19 ಜನ ಇಂಡಿಪೆಂಡೆಂಟ್ಸ್ನ ನಿಲ್ಸಿದ್ರು ಕಾಶ್ಮೀರ ವ್ಯಾಲಿಯಲ್ಲಿ ಒಂದು. ಆಮೇಲೆ PDP ಅವರು ಅಲೈನ್ಸ್ ಮಾಡ್ಕೊಳಕ್ ಬಂದ್ರು, ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಆಗ್ಲಿಲ್ಲ, ನಿಮ್ಗೆ ನಾನು ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತ PDP ಮುಫ್ತಿ ಮೊಹಮ್ಮದ್ ಸಯೀದ್ ಮಗಳು ಹೇಳಿದ್ಲು. ಅಂದ್ರೆ ಆವತ್ತೇ ಅವಳು ಚುನಾವಣೆ ಸೋತಿದ್ಲು ಅನ್ನೋದಕ್ಕೆ ಒಂದು ಉದಾಹರಣೆ. ಅಂದ್ರೆ ಈ ಪರ್ಫಾರ್ಮೆನ್ಸ್ ಆಫ್ NC ಚೆನ್ನಾಗಿದೆ ಹೊರತು ಕಾಂಗ್ರೆಸ್ ಏನಿಲ್ಲ. ಆಮೇಲೆ ಕರ್ನಾಟಕಕ್ಕೆ ಬರೋದಾದ್ರೆ ಕೋಳಿವಾಡ್ ಅವರು ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ನೀವು ಇತ್ತೀಚಿನ ವರ್ಷಗಳಲ್ಲಿ ನೋಡಿರಬೇಕು, ಕಳೆದ 3-4 ಚುನಾವಣೆಗಳು, ಲೋಕಸಭೆ ಎಲೆಕ್ಷನ್ ಇರ್ಬೋದು, ಮಧ್ಯಪ್ರದೇಶಲ್ಲಾದಂಥ ಚುನಾವಣೆ ಇರ್ಬೋದು, ಇಲ್ಲ ಗುಜರಾತಲ್ಲಾದಂಥ ಚುನಾವಣೆಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ಕನ್ಸಾಲಿಡೇಷನ್ ಆಫ್ ಬ್ಯಾಕ್ವರ್ಡ್ ಕಮ್ಯುನಿಟೀಸು BJP ಕಡೆಗೆ ಆಗ್ತಾ ಇರೋದ್ರ ಬಗ್ಗೆ ನಾವು ತಳ್ಳಕ್ಕಾಗೋದಿಲ್ಲ. ಯಾಕಂದರೆ ಕನ್ಸಾಲಿಡೇಷನ್ ಆಫ್ ಏನು OBCs ಏನಿದ್ದಾರೆ ಅದನ್ನು ಒಂದು ಸ್ವಲ್ಪ ಕಾಂಗ್ರೆಸ್ಸಿಂದ ಸ್ವಲ್ಪ ಡ್ರಿಫ್ಟ್ ಆಗಿ BJP ಕಡೆಗೆ ಹೋಗಿರೋದಕ್ಕೆ ಅಲ್ಲಿ ಫಲಿತಾಂಶಗಳು ಹಂಗೆ ಆಗಿದ್ದಾವೆ. ಅಂದರೆ ಮೂಢ ಹಗರಣದಲ್ಲಿ ಹೇಳಿದ ತಕ್ಷಣವೇ, ಯಾಕಂದರೆ ಅಲ್ಲೇ 100 ಸಮಸ್ಯೆಗಳಿದ್ದಾವೆ ಹರಿಯಾಣದಲ್ಲಿ, ಪ್ರಧಾನಿಗಳು ಹೇಳಿದ ತಕ್ಷಣ ಕರ್ನಾಟಕದ ಒಂದು ನೈತಿಕತೆನ ಮತ್ತು ಕರ್ನಾಟಕ ರಾಜ್ಯದ ಒಂದು ಗೌರವನ ಕುಗ್ಗಿಸ್ಬೋದು ಹೊರತು ಇದು ಒಂದು ಎಲೆಕ್ಷನ್ ಇಶ್ಯೂ ಆಗಿರಲಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಕೋಳಿವಾಡ್ ಅವರು ಏನು ಹೇಳ್ತಾ ಇದ್ದಾರೆ ಅದು ಮೊರಾಲಿಟಿ ಪ್ರಶ್ನೆ. ನಾನು ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಇಶ್ಯೂ. ಏನು SC/ST ಫಂಡ್ ಡೈವರ್ಷನ್ ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ಇದು ಏನು ಕಾಂಗ್ರೆಸ್ ಒಡೆದು ಮನೆ ಆಗಿದೆ, ಲೀಡರ್ಶಿಪ್ಗೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಒಂದು 3-4 ಸಾರಿ ಮೂಢ ವಿಚಾರ ಸೇರಿದಂಗೆ 3-4 ವಿಚಾರನ ನರೇಂದ್ರ ಮೋದಿ ಅವರು ಅಲ್ಲಿ ಹೇಳಿದ್ರು ಏನು ಕರ್ನಾಟಕದ ಬಗ್ಗೆ. ಯಾಕಂತಂದರೆ ತೆಲಂಗಾಣ ಮತ್ತು ಕರ್ನಾಟಕನ ಅಟ್ಯಾಕ್ ಮಾಡಿದ್ರು ಅವರು. ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿ ಒಂದು ಪಕ್ಷದ ನಾಯಕನಾಗಿ ಇನ್ನೊಂದು ಪಕ್ಷದಲ್ಲಿ ಆಗ್ತಾ ಇರೋದನ್ನ ಹೇಳೋದು ಸಹಜ. ಅದೇ ತರ ರಾಹುಲ್ ಗಾಂಧಿ ಅವರು ಏನು ಮಹಾರಾಷ್ಟ್ರಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. ಅಲ್ಲ, ಈಗ ನೀವು ಹೇಳಿದ್ರಿ ಈಗ ದೇಶದ ಪ್ರಧಾನಿಗಳಾಗಿ ಹೇಳ್ದಂಗೆ ಚುನಾವಣೆ ಡಿಸೈಡ್ ಮಾಡಲ್ಲ. ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಒಂದು ಕಡೆ ಭ್ರಷ್ಟಾಚಾರ ಹೇಳುವಂಥದ್ದು ಅತ್ಯಂತ ಸಹಜ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆದ್ರೆ ಒಬ್ಬ ನಾಯಕರಾಗಿ, ಕಾಂಗ್ರೆಸ್ ನಾಯಕರಾಗಿ ಇದೇ ಇದ್ರ ಮೇಲೆ ಪರಿಣಾಮ ಬೀರ್ತು ಅಂತ ಹೇಳುವಂಥದ್ದು, ಕಾಂಗ್ರೆಸ್ ನಾಯಕರಿಗೆ ಹೇಳುವಂಥದ್ದು ಅಸಹಜ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ ನಾಯಕರುಗಳಿಗೆ. ಹನುಮಂತಯ್ಯನವರು ಏನಂತೀರಿ? ಇಲ್ಲ, ಅದು ನೋಡಿ, ಎರಡು ವಿಷಯವಿದೆ. ಮೋದಿ ಅವರು ಕರ್ನಾಟಕದ ವಿಚಾರ ಪ್ರಸ್ತಾಪ ಏನ್ ಮಾಡಿದ್ದಾರೆ ಎಲೆಕ್ಷನ್ ನಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ, ಅವರು ಕರ್ನಾಟಕದ ವಿಚಾರ ವಿಶೇಷವಾಗಿ ಕಾಂಗ್ರೆಸ್ಸೇತರ ಸರ್ಕಾರದ ಬಿಜೆಪಿಯೇತರ ಸರ್ಕಾರದ ವಿರುದ್ಧ ಆಪಾದನೆ ಮಾಡೋದು ಅವ್ರದ್ದು ಹಕ್ಕು. ಆದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರ ಅಂತ ಹೇಳ್ತಕ್ಕಂತ ರವಿಕುಮಾರ್ ಮೋದಿ ಅವರೆಲ್ಲರೂ ಇದರ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಆಳವನ್ನು ನೋಡಿಬಿಟ್ರೆ ಜನ ಯಾವ ಮಟ್ಟಿಗೆ ತಿರಸ್ಕಾರ ಮಾಡಿದ್ದಾರೆ ಅಂತ ಗೊತ್ತಿದೆ. ಮೋದಿ ಅವರು ಭ್ರಷ್ಟಾಚಾರನ ಎಲ್ಲೂ ಪ್ರಸ್ತಾಪ ಮಾಡಲ್ಲ. ಮೂಡಾದಲ್ಲಿ 5,000 ಕೋಟಿ ಭ್ರಷ್ಟಾಚಾರ ಆಗಿದೆಯಲ್ಲ, ಇದ್ರ ಬಗ್ಗೆ ಹೇಳ್ರಿ. ಮೂಡಾದಲ್ಲಿ 5,000 ಕೋಟಿ ಭ್ರಷ್ಟಾಚಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾತು ಕೇಳ್ತೀನಿ. ಕೋಳಿವಾಡ್ ಅವರ ಅಭಿಪ್ರಾಯ ವೈಯಕ್ತಿಕವಾದದ್ದು, ಅವರು ಸ್ವತಂತ್ರರು ಹೇಳೋದಕ್ಕೆ. ಆದ್ರೆ ಹರಿಯಾಣದಲ್ಲಿ ಇದು ಪರಿಣಾಮ ಬೀರಿದೆ ಅಂತ ಹೇಳೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಯಾಕೆ ಪರಿಣಾಮ ಬೀರಿಲ್ಲ? ಜಮ್ಮು ಕಾಶ್ಮೀರದಲ್ಲಿ ಮೋದಿ ಮಾತಾಡಿದ್ದಾರೆ, ಭ್ರಷ್ಟಾಚಾರದ ವಿಚಾರ ಮಾತಾಡಿದ್ದಾರೆ. ಅಲ್ಲಿ ಯಾಕೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಒಟ್ಟೊಟ್ಟಿಗೆ ಬಂದವು? ಸೊ ಆದ್ರಿಂದ ಒಂದೇ ಅಂಶ ಇಡೀ ಚುನಾವಣೆಯನ್ನ ಆಳ್ವಿಕೆ ಮಾಡ್ತದೆ, ತೀರ್ಮಾನ ಮಾಡ್ತದೆ ಅಂತ ಅನ್ನೋದೇನೆ ಅವೈಜ್ಞಾನಿಕವಾದ ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಕೋಳಿವಾಡ ಅಂತವ್ರ ವಿರುದ್ಧ ಕ್ರಮ ಜರುಗಿಸ್ಬೇಕು. ನೀವು ಹಂಗಾದ್ರೆ ನೋಟಿಸ್ ಕೊಡ್ಬೇಕಲ್ಲ ಹಂಗಾದ್ರೆ? ಅಲ್ಲ, ಅದು ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ಅವ್ರು ಕ್ರಮ ಜರುಗಿಸ್ತಾರೆ, ಅದು ನೋಡೋಣ, ಅದು ಒಂದ್ ಕಡೆ. ಆದ್ರೆ ಅಭಿಪ್ರಾಯ ಒಂದೇ, ಇಡೀ ಹರಿಯಾಣದ ಚುನಾವಣೆಯನ್ನು ನಿರ್ಧಾರ ಮಾಡ್ತದೆ ಅಂತ ಹೇಳೋದು ಬಹಳ ಬಾಲಿಶವಾದ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರವಿಕುಮಾರ್ ಕೇಳ್ತಾ ಇದ್ದಾರೆ. ರವಿಕುಮಾರ್ ನೋಡಿ, ಮೂಡಾದಲ್ಲಿ 5,000 ಕೋಟಿ ಭ್ರಷ್ಟಾಚಾರ ಆಗಿದೆ. ಮೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ. ಸಿದ್ದರಾಮಯ್ಯ ಅವರು ಅಲ್ಲ, ಮೂಡಾದಲ್ಲಿ ತಪ್ಪು ಮಾಡಿದ್ದಾರೆ ಅಂತ 2 ಕೋರ್ಟ್ಗಳು ಹೇಳಿದೆ, ಹೈಕೋರ್ಟ್ ಹೇಳಿದೆ, ಜನಪ್ರತಿನಿಧಿ ನ್ಯಾಯಾಲಯ ಹೇಳಿದೆ. ಮತ್ತು ಆದ್ರೂ ಕೂಡ ರಾಜೀನಾಮೆ ಕೊಡಕ್ ತಯಾರಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಕಸ್ಮಾತ್ ಬಿಜೆಪಿ ಅವರು ಏನಾದ್ರೂ ಈ ತರ ಮಾಡಿ ಸಿಕ್ಕಾಕೊಂಡಿದ್ರೆ ಸುಮ್ಮನೆ ಮಾಡಿ ಅಂತ ಅಲ್ಲ, ಬಿಜೆಪಿ ಅವರು ಏನಾದ್ರು ಮಾಡಿ ಒಂದ್ ವೇಳೆ 5,000 ಕೋಟಿ ಭ್ರಷ್ಟಾಚಾರ ನಡೆದಿದ್ರೆ ಅದು ಬಿಜೆಪಿ ಕಾಲದಲ್ಲಿರೋ ಭ್ರಷ್ಟಾಚಾರ. ಅದು ನಡೆದಿರೋದ್ರಿಂದನೇ ನೀವು ಎಂಕ್ವೈರಿ ನೀವು ಕಂಡಕ್ಟ್ ಮಾಡಿದ್ರಿ, ಲೋಕಾಯುಕ್ತ ಆದೇಶ ಮಾಡಿದ ಹೈಕೋರ್ಟ್. ರಾಜೀನಾಮೆ ಕೊಡೋದ್ರ ಬಗ್ಗೆ ಹೇಳಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಯಾವಾಗ ಕೊಡ್ತಾರ? ನೋಡಿ, ಬಿಜೆಪಿ ಅವರು
ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ್ರು. ನಿಮ್ಮಷ್ಟಿಲ್ಲ. 5,000 ಕೋಟಿ ಭ್ರಷ್ಟಾಚಾರ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ನನಗೆ ಅರ್ಥ ಆಗ್ಲಿಲ್ಲ. ತೆಗೆದುಕೊಳ್ಳಿ, ಎನ್ಕ್ವೈರಿ ನಡೀಲಿ, ತೆಗೆದುಕೊಳ್ಳಿ. ಎನ್ಕ್ವೈರಿ ರಿಪೋರ್ಟ್ ಬರಲಿ. ನೀವು ಬಂದ ಮೇಲೆ ಎಷ್ಟು ಸೈಟ್, ನೀವು ಬಂದ ಮೇಲೆ ಎಷ್ಟು ಸೈಟ್ಗಳನ್ನು ವಿತರಣೆ ಮಾಡಿದಿರಾ ಅದರ ಲೆಕ್ಕ ಹಾಕಿ. ನೀವೇನ್ ಸಾಮಾನ್ಯ ಜನಕ್ಕೆ ಹಂಚಲಿಲ್ಲ. 87,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರಿಗೆ 87,000 ಜನ ಅಪ್ಲಿಕೇಶನ್ ಆಗಿದ್ದಾರೆ, ಅವ್ರಿಗೆ ಸೈಟ್ ಕೊಡ್ಲಿಲ್ಲ. ನೀವು 14 ಸೈಟ್ ತೆಗೆದುಕೊಂಡ್ರೆ. ಬಿಜೆಪಿ ಅಧ್ಯಕ್ಷರಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಅದು ನಿಮಗೆ ಗೊತ್ತಿರಲಿ. ಬಿಜೆಪಿ ಸರ್ಕಾರ ಇದ್ದಾಗ ಈ ತೀರ್ಮಾನ ಆಗಿರೋದು. ಸಿಬಿಐ ಕೊಡಿ. ಬಿಜೆಪಿ ಸರ್ಕಾರ ಇದ್ದಾಗ ಆಗಿರ್ಲಿ, ಕಾಂಗ್ರೆಸ್ ಸಿಬಿಐ ಕೊಡಿ, ಅವಾಗ ಎಲ್ಲರೂ ಹೊರಗಡೆ ಬರುತ್ತಲ್ಲ. ನಾನ್ ಬೇಡ ಅನ್ನಲ್ಲ. ಓಕೆ, ಅಲ್ಲ ಈಗ ಬೇಡ ಅಂದ್ರೆ ಒಳ್ಳೇದು. ಅಲ್ಲಲ್ಲ ಈಗ ಬರೀ ಏನು ಅಂದ್ರೆ ಒಂದ್ ನಿಮಿಷ ಹನುಮಂತನವರೇ, ತನಿಖೆ ನಡೀತಿದೆ. ಆಯ್ತು ಹನುಮಂತನವರೇ, ಒಂದ್ ನಿಮಿಷ ನಡೀತಿದೆ. ಇದೇನು ಅಂತಂದ್ರೆ ಬರೀ ಕಾಂಗ್ರೆಸ್ ನಾಯಕರದ್ದು ಮಾತ್ರ ಅಲ್ಲ. ಯಾಕಂದ್ರೆ ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತಿನ ನಡುವೆ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಈ ಇದ್ರ ತನಿಖೆ ಮಾಡಿದ್ರೆ ಎಲ್ಲಾ ಪಕ್ಷದವರು ಯಾರ್ಯಾರು ಸೈಟ್ ತಗೊಂಡಿದ್ದಾರೆ ಅದೆಲ್ಲದೂ ಕೂಡ ಹೊರಗಡೆ ಬರುತ್ತೆ ಅಂತ. ಎಲ್ಲರೂ ಕೂಡ ಸಾಲ ನಿಂತ್ಕೋಬೇಕಾಗುತ್ತೆ. ರವಿಕುಮಾರ್, ನಾನೇ ಒಂದ್ ಸಾರಿ ಮೂಡ ಸ್ವಚ್ಛವಾಗ್ಲಿ, ಅದಕ್ಕೆ ಸ್ವಚ್ಛವಾಗೋದ್ರ ಕಡೆ ಹನುಮಂತ ಹೇಳಿದ್ರೆ ಸಿಬಿಐ ಕೊಡ್ಲಿ. ಆಗ್ಲಿ ಆತರ ಸ್ವಚ್ಛವಾಯ್ತು ಅಂತಂದ್ರೆ ಮುಂದಿನ ಆತರ ಸ್ವಚ್ಛವಾಯ್ತು ಅಂದ್ರೆ ಮುಂದಿನ ದಸರಾಕ್ಕೆ ಸಿಬಿಐ ಕೊನೆಯದಾಗಿ ನಾನು ಒಂದ್ ಸಣ್ಣ ವಿರಾಮ ತಗೊಳ್ತೀನಿ. ಈ ಎಲ್ಲವೂ ಕೂಡ ಸ್ವಚ್ಛವಾಗ್ಲಿ ಅನ್ನುವಂತ ಮಾತ್ರ ರವಿಕುಮಾರ್ ಹೇಳಿದ್ರು. ಅದೇ ರೀತಿ ಏನಾದ್ರೂ ಸ್ವಚ್ಛತಾ ಪ್ರಕ್ರಿಯೆ ಅಲ್ಲಿಂದ ಶುರು ಆಗ್ಬಿಟ್ರೆ ಮುಂದಿನ ಸರಿ ದಸರಾಕ್ಕೆ ಹೋಗುವಂತವ್ರು ನೋಡಿ, ಇಲ್ಲಿಂದ ರಾಜಕೀಯದ ಈ ಸ್ವಚ್ಛತೆಯ ಪ್ರಕ್ರಿಯೆ ಶುರುವಾಯ್ತು ಅಂತೇಳಿ ಅದು ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ಬಿಡ್ಬೋದೇನೋ. ಮೋಸ್ಟ್ಲಿ ಮುಡಾ ಸೈಟ್ಗಳಿರುವಂತದ್ದು ಕೂಡ ಸಿಬಿಐ ಕೊಡುವಂತ ಬುದ್ಧಿ ದೇವ್ರು ಕೊಡ್ಲಿ.